ಪಾಪ ನಮ್ಮ ಪೊದ್ದುಗೆ ಏನು ತಿಳಿಯಲ್ಲ. ಈ ಕಾಳಮ್ಮ ಪಾಪ ಹುಡುಗಿನ ಹೊಡಿತಾಳೆ. ಸಾವುಕಾರ ಜೈಲ್ಗೆ ಹೋಗಕ್ಕೆ ಇವಳೇ ಕಾರಣ ಅಂತಾನೆ. ಅಲ್ಲ ಅವಯ್ಯ ತಪ್ಪು ಮಾಡಿರೋದಕ್ಕೆ ಇವಳೇನ್ ಮಾಡ್ತಾಳೆ ಏನೋ ಇದ್ದಿದ್ದಂಗೆ ಹೇಳೈತಿ. ಅದಕ್ಕೆ ಸುಳ್ಳು ಹೇಳಕ್ ಬರಲ್ಲ, ಅದಕ್ಕೆ ನಿಜ ಹೇಳೈತಿ. ಅದಕ್ಕೆ ಕಪಾಳ ಕೊಡದ್ರೆ ಎಲ್ಗೋತೋ ಏನೋ ಹುಡುಗಿ. ದೇವ್ರೇ, ನಮ್ಮ ಪೊದ್ದು ಎಲ್ಲಿದ್ರು ಮನೆಗೆ ವಾಪಸ್ ಬರಂಗ್ ಮಾಡಪ್ಪ. ಎಲ್ಲ ನಾವು ಹೋಗಿ ಆಮೇಲೆ ಟೌನ್ಗೆ ಇವ್ನಕ್ಕೆ ಹೋಗಿ ಆಮೇಲೆ ಏನಾನ ಹೆಚ್ಚು ಕಮ್ಮಿ ಆಗಿದಾತ ಅವಳಿಗೆ. ದೇವ್ರೆ, ಏನು ಆಗ್ದಂಗೆ ವಾಪಸ್ ಬರಂಗ್ ಮಾಡಪ್ಪ ಪೊದ್ದುನ. ಏ ಗುಲಾಬಿ, ಗುಲಾಬಿ, ಮನೆಗೆ ಯಾರು ಕಾಣ್ತಾ ಇಲ್ಲ, ಇನ್ನು ಒಬ್ಳೆ ಇದೆಯಲ್ಲಿ. ಎಲ್ಗೋದ್ರಿ ಎಲ್ಲನ? ಅಲ್ಲ ಕಾಳೇನು ಇಲ್ಲ, ನಮ್ಮ ಪೊದ್ದುನು ಕಾಣಿಸ್ತಾ ಇಲ್ಲ. ಆ ಸಿದ್ದುನಂತೂ ನೋಡಿ ಅಲ್ಲೇನೆ 3 ದಿನ ಆತು. ಎಲ್ಗೋದ್ರಿ ಎಲ್ಲಾರು? ನನಗೆ ಆತು ಹೇಳಲ್ವಲ್ಲ ಯಾರು ಇಂತಕ್ ಹೋಗ್ತೀವಿ ಬಿಡ್ತೀವಿ ಅಂತಾನ. ನೀಗೇನ ಹೇಳೋಗ್ಯವ್ರೇನಿ? ಹೇಳಾಕ್ತಾರೆ ಈ ಕಿವಿಡ್ ಮುದ್ಕಿಗೆ ಕಿವೆ ಕೇಳಿಸಲ್ಲ ಏನಿಲ್ಲ. ನಾವೊಂದು ಹೇಳಿರಿ ಅದೊಂದು ತಿಳ್ಕೊಂಬತ್ತೆ. ಈ ಕಿವಿಡಿಗೆ ಹೇಳೋಗ್ಬೇಕಾಗಿತ್ತಂತಿ ಎಲ್ಗ ಹೋಗ್ತೀವಿ ಅಂತಾನ. ಈಗ ನಾನೇನ ಒಂದು ಹೇಳಿರಿ ಹಿಂಗೆ ಇನ್ನೇನೋ ತಿಳ್ಕೊಂಬತ್ತದು. ನಾನು ಇವಾಗ ಮಾತಾಡಕ್ಕೂ ಆಗ್ತಿಲ್ಲ, ಇವಾಗ ಬಿಡಕ್ಕೂ ಆಗ್ತಿಲ್ಲ ಅನ್ನಂಗಾಗೈತಿ. ಏನ್ ಮಾಡೋದು ಇವಾಗ? ಮನೆಗೆ ಬೇರೆ ಯಾರು ಇಲ್ಲ, ಈ ಕಿವಿಡ್ ಮುದ್ಕಿ ಬೇರೆ ಬಂತು ಇವಾಗಲೇನೆ. ಏನ್ ತಲೆ ತಿಂಬುತ್ತೋ ಏನೋ ಇವಾಗ ನನ್ಗೆ. ಏಯ್, ನಿನ್ನೆ ಕೇಳಿದ್ದು ಯಾಕೆ ಕಿವೆ ಕೇಳಿಸ್ತಿಲ್ವಿ? ಎಲ್ಗೋದ್ರು ಮನೆಗೆ ಯಾರು ಇಲ್ಲ ಅಂತ ಒಂದೆ ಅತ್ಲ ತಿರ್ಕೊಂಡು ಏನು ಹಂಗ್ ಬಣಿಕೆಂತ ಇದೆಯಲ್ಲ. ಎಲ್ಗೋದ್ರೆ ಹೊಸರುನು? ಅಜ್ಜಿ, ನಿಮ್ ಮಗ ಸಾವುಕಾರ ಸಿದ್ದಪ್ಪರ್ನ ಪೊಲೀಸ್ನರು ಸ್ಟೇಷನ್ಗೆ ಕರ್ಕೊಂಡು ಹೋಗ್ಯವ್ರಿ. ಹೋಗು, ಅಲ್ಲಿ ಸ್ಟೇಷನ್ ಆಗ ಇದಾರೆ, ನೋಡ್ಕೊಂಬರಕ್ ಹೋಗಿ. ನನ್ನೇನ್ ಕೇಳ್ತೀಯ? ಎಲ್ಲ ಹೋಗಿ ಕುಕ್ಕಮುತ್ತೆ ಬಂದ್ಬಿಡುತ್ತೆ, ಮನೆಗೆ ಬಂದು ತಲೆ ತಿಂಬುತ್ತೆ ನನ್ನ. ಆ ಪೊದ್ದುನು ಇಲ್ಲ, ಪೊದ್ದು ಎಲ್ಗೋಗ್ಯವಳ ಕಾಣಿಸ್ತಾ ಇಲ್ಲ. ಅದಕ್ಕೇನೆ ಕಾಳಮ್ಮರು ಮತ್ತೆ ಆ ಚಿಕ್ಕ ಸಾವುಕಾರನು ಹುಡ್ಕೊಂಬರಕ್ಕೆ ಅಂತ ಹೇಳಿ ಹೋಗ್ಯವ್ರ ಅವ್ರು. ಯಾರು ಇಲ್ಲ ಮನೆಗೆ, ನಾನು ಒಬ್ನೇ ಇರೋದು. ಉಮ್ಮಂಗಿದ್ರೆ ಅಲ್ಲಿ ಅನ್ನ ಆಗೈತೆ ಇಕ್ಕೊಂಡು ಉಣ್ಣೋಗೋಗಿ, ಸುಮ್ಮನೆ ತಲೆ ತಿನ್ಬೇಡ ನಂದ. ಊರ್ಗ್ ಹೋಗ್ಯವ್ರೇನು ಹೊಸರುನು? ಯಾವ ಊರ್ಗ್ ಹೋಗ್ಯವ್ರಿ? ನನ್ಗೇನು ಹೇಳಲೇ ಇಲ್ಲ. ಅಲ್ಲ ಕರ್ದಿದ್ದೆ, ನಾನೇನು ಹೋಗಲ್ಲ ಅಂತಿದ್ದೆ ಊರಿಗೆ. ನಾನು ಹೋಗ್ತಿದ್ದೆ. ಯಾವ ಊರ್ಗ್ ಹೋಗ್ಯವ್ರಿ? ಆ ಜೈರೂರಾಗೇನ ಜಾತ್ರೆ ಇರ್ಬೇಕೇನಮ್ಮ, ಅವ್ರ ಊರ್ಗ್ ಹೋಗಿರ್ಬೇಕೇನ ಅಲ್ವೇನಿ? ಜೈರೂರ್ಗ್ ಹೋಗಿರ್ಬೇಕು, ಇಲ್ಲಾಂದ್ರೆ ನೇತ್ರಿರೂರ್ಗ್ ಹೋಗಿರ್ಬೇಕು ಅಲ್ಲಿ ಹೊಸರುನು. ಯಾವಾಗ ಹೋದ್ರಿ? ಸಾವುಕಾರ ಸಿದ್ದಪ್ಪರು ನೋಡಿರೆ ಜೈಲ್ಗೆ ಹೋಗ್ಯಾವ್ರಿ, ಇದ್ ನೋಡಿರೆ ಜಾತ್ರೆಗೆ ಹೋಗಿರ್ಬೇಕೇನೋ ಅಂತ ಇದ್ ತಿಳ್ಕೊಂತೈತಿ. ಅಯ್ಯೋ, ಇದಕ್ಕೆ ಹೆಂಗಪ್ಪ ಅರ್ಥ ಮಾಡ್ಸೋದು? ಅಯ್ಯೋ ಅಜ್ಜಿ, ಜಾತ್ರೆನೂ ಇಲ್ಲ ಗೀತ್ರೇನೂ ಇಲ್ಲ. ನಿನ್ ಮಗ ಸಾವುಕಾರ ಸಿದ್ದಪ್ಪರು ಜೈಲಿಗೆ ಹೋಗ್ಯವ್ರಿ. ಪೊಲೀಸ್ನವ್ರು ಬಂದು ಜೈಲಿಗೆ ಹಾಕೊಂಡು ಹೋಗ್ಯವ್ರಿ. ಸುಮ್ಮನೆ ತಲೆ ತಿನ್ಬೇಡ, ನನಗೆ ಕೆಲಸ ಇದಾವೆ. ಓ, ಜಾತ್ರೆಗೆ ಹೋಗ್ಯವ್ರ? ಯಾರೂರ? ಜೈರೂರಾಗ ಇರ್ಬೇಕು ಜಾತ್ರೆ. ಇವಾಗ್ಲೇ ಮಾಡೋದು ಆ ಜಯಮ್ಮರೂರಾಗ ಜಾತ್ರೆನ. ಎಲ್ಲರೂ ಹೋಗ್ಯವ್ರೇನು? ಮತ್ ನನಗೆ ಒಂದ್ ಮಾತು ಹೇಳಿಲ್ವಲ್ಲಿ ಜಾತ್ರೆಗೆ ಹೋಗ್ತೀವಿ ಅಂತಾನ. ನಾನು ಹೋಗ್ತಿದ್ದೆ ಜಾತ್ರೆ ನೋಡಕ್ಕೆ. ಸ್ಯಾನೆ ದಿನ ಆಗಿತ್ತು ಅಜ್ಜಯ್ಯಮ್ಮರ ಊರ್ಗ್ ಹೋಗಿನು. ಅವಳನು ಬಂದಿಲ್ಲ ತವ್ರ ಮನೆಗೆ. ನೋಡು, ಅಲ್ಲ ಓಸಾರ್ನು ಕರ್ದೇವಳೆ, ಅಣ್ಣ ಇನ್ನು ಹೊತ್ತಿಗೇನು ಸೊಸೆನು ಅವಳಿಯನ್ನು ಎಲ್ಲನ ಕರ್ಕೊಂಡು ಹೋಗ್ಯಾವಳು. ಜಯ್ಯಿ ಅಮ್ಮ ಇನ್ನೇ ಮರ್ತು ಬಿಟ್ಟವಳೆ. ಬರ್ಲಿ ಇರು, ಅವಳು ಕೇಳ್ತೀನಿ. ನೋಡೆ ಗುಲಾಬಿ, ಮಗಳಾದಳು ಅಮ್ಮ ಇನ್ನ ಜಾತ್ರೆ ಕರ್ಕೊಂಡು ಹೋಗ್ಬೇಕು ತಾನೇ. ನನ್ನೇ ಮರ್ತಿರೋದ್ ನೋಡ ಅಜ್ಜಯ್ಯಿ. ಬರ್ರಿ ಬೊಲೆ ಇದ್ರಂತಾಳ ಅವಳು. ಅವ್ರ ಅಣ್ಣ ಯಾದ್ರೆ ದುಡ್ಡು ಪಡ್ಡು ಕೊಡ್ತಾನೆ, ಅಕ್ಕೇನೆ ಕರ್ಕೊಂಡು ಹೋಗ್ತಾಳೆ. ಅಣ್ಣ ಇನ್ನು ಅತ್ಗೇನು ನಂತ ಯಾತು ಇಲ್ವಲ್ಲ, ನಾನು ಯಾತು ಕೊಡಲ್ವಲ್ಲ ಅವಳಿಗೆ. ಅದಕ್ಕೆ ನನ್ನ ಮೇಲೆ ಸಿಟ್ಟು ಅವಳಿಗೆ. ಅದಕ್ಕೆ ನೋಡು, ಜಾತ್ರೆಗೆ ನನ್ ಕರ್ದೇ ಇಲ್ಲ. ಯಾವಾಗ ಹೋದ್ರೆ ಯಾವಾಗಂತೆ ಜಾತ್ರೆ ಅಲ್ಲಿ? ಇವತ್ತ ನಾಳಿಕಾದ್ರೆ ನಾನು ಹೋಗ್ತೀನಿ ಇವತ್ತೇನೆ ಬಸ್ಸಿಗೆ. ಹೋಗಿ ಅಲ್ಲಿ ಸರಿಯಾಗಿ ಬೈತೀನಿ ಅವಳು ಜಯ್ಯಿನ. ನನ್ನೇ ಕರಿದಂಗ ಹೋಗಿ ಹೇಳಲ್ಲ ಜಾತ್ರೆಗೆ. ಅವ್ರ ಊರಾಗೆ ರಂಗಪ್ಪನ್ ಜಾತ್ರೆ. ತೇರುನು ಎಳಿತಾರೆ. ರಂಗಪ್ಪನ್ ತೇರು ನೋಡ್ಬೇಕು ಅಂತ ನಾನು ಸ್ಯಾನೆ ದಿವಸದಿಂದ ಆಸೆ ಇಕ್ಕೊಂಡಿದ್ದೆ. ಯಾವಾಗ ಜಾತ್ರೆ ಮಾಡ್ತಾರೋ ನಮ್ ಜಯಮ್ಮರ ಊರಾಗೆ ಹೋಗ್ಬೇಕು ಅಂತಾನ. ನನಗೆ ಹೇಳಿಲ್ವಲ್ಲ ಅಜ್ಜಯ್ಯಿ. ಅಯ್ಯೋ, ಸಾವುಕಾರ ಸಿದ್ದಪ್ಪರ್ ಜೈಲಿಗೆ ಹೋಗ್ಯಾರ ಅಂತ ನಾನು ಹೇಳಿರಿ, ಇದ್ ನೋಡಿರಿ ಜಯಮ್ಮರ ಊರಾಗ ಜಾತ್ರೆ ಅಂತ ತಿಳ್ಕೊಂತೈತಿ. ಇಂಥವಾದ್ರೆ ಏನ್ ಮಾಡ್ಬೇಕು? ಇರಪ್ಪ, ಹೊತ್ರಕ್ಕೆ ಹೋಗಿ ಕಿವೇಕನ ಜೋರಾಗಿ ಹೇಳ್ತೀನಿ, ಅವಾಗನ ಅರ್ಥವಾಗುತ್ತೇನೋ ನೋಡೋಣ ಈ ಕಿವಿಡ್ ಮುಚ್ಚಿಗೆ. ಸಿಸಿ ಹೊಲ್ತಿಕ್ಕಿ ಯೋಸ್ ದಿನ ಆತಿ, ಗಬ್ಬು ವಾಸನೆ ಬರ್ತೈತೆ. ನೀನು ಬಾಯಿ ದೂರ ನಿಂತ್ಕೊಂಡು ಮಾತಾಡು. ಇನ್ನ ಹೊತ್ರಕ್ಕೆ ಹೋತಾಳೆ ಹಿಂಗೆ ಮುಗ್ಲಾಕಿ. ದೂರ ನಿಂತ್ಕ ಅಸಕ್ಕೆ ಹೊತ್ರಕ್ಕೆ ಹೋತಾಳೆ ಇನ್ನ. ಆಗ ಸಾಕಮ್ಮನು ಅಷ್ಟೇನೆ, ಹೊಲ್ತಿಕ್ಕಲ್ಲ ಏನೂ ಇಲ್ಲ, ಗಬ್ಬು ವಾಸನೆ ಬಡಿತಾಳೆ. ನೀನು ಹೊಲ್ತಿಕ್ಕಲ್ಲ ಅನ್ಸುತ್ತೆ. ದೂರ ನಿಂತ್ಕ. ನಾನು ಇವಜ್ಜಿ ಕೇಳ್ಸಲ್ಲ, ಕಿವೇಕಾದ್ರೂ ಜೋರಾಗಿ ಹೇಳೋಣ ಅಂತ ಹೇಳಿ ನಾನು ಹತ್ರಕ್ಕೆ ಹೋದ್ರೆ ಇದ್ ನೋಡು ನನ್ನ ಬಾಯಿ ವಾಸನೆ ಬರುತ್ತೆ ಅಂತಾಳೆ. ಏನಂಗೆ ಇವಳು ಬಾಯಿ ಒಂದ್ ಈಟು ವಾಸನೆ ಬರಲ್ಲ ನೋಡು. ನಾನು ಘನವಾದಾಗ ಹೊಲ್ತಿಕ್ತೀನಿ, ವಾಸನೆ ಅಂತೆ ವಾಸನೆ. ಒಂದಿಟ್ಟು ಇಡ್ಲು ತಕೊಂಡು ರೂಪ್ಕೊಂಡು ಒಂದಿಟ್ಟು ಉಪ್ಪು ಹಾಕೊಂಡು ಹೊಲ್ತಿಕ್ಕೊಂಡು ನಾಲ್ಗೆನ 2 ಕೈಯಾಗನು ತಿಕ್ಕಿ ಕ್ಯಾಕಲ್ ಸುಗಿ. ಬಾಯಿ ಹಂಗೇನೆ ಒಂಥರ ಯಾತ ಕೆಟ್ಟು ವಾಸನೆ ಬರುತ್ತೆ. ಯಾತನ ಇಲ್ಲಿನೋ ಯಗಣನ ಕೆಟ್ಟ ಇದು ಸತ್ತಾಗ ವಾಸನೆ ಬರಲ್ಲ, ಹಂಗ ವಾಸನೆ ಬರ್ತೈತಿ ನೀನು ಬಾಯಿ. ಇನ್ನ ಹೊತ್ರಕ್ಕೆ ಬೇರೆ ಬತ್ತಾಳ ನಂತಾಕಿ. ಇಲಿ ಯಗಣ ಸತ್ತಿರೋ ವಾಸನೆ ಬರುತ್ತೆ ನನ್ನ ಬಾಯಿ. ಥೂ, ಯಾರು ಇದುವರೆಗೂ ಹಿಂಗ್ ಹೇಳೇ ಇರ್ಲಿಲ್ಲ.
ಈ ಕಿವುಡ್ ಮುದ್ಕಿಯಿಂದನ ನನ್ನ ಬಾಯಿ ಇಲಿ ಹೆಗಣ ಸತ್ತಿರೋ ವಾಸನೆ ಬಂದಂಗ್ ಬತ್ತೈತೆ ಅಂತ ಅನ್ನಿಸ್ಕೋಬೇಕಾಗೈತಲ್ಲಪ್ಪ. ಈಗ ಏನ್ ಮಾಡೋದು? ನನ್ ಕಾಪಾಡಕ್ಕೆ ಯಾರು ಇಲ್ವೇ ಈ ಕಿವುಡ್ ಮುದ್ಕಿಯಿಂದನ? ಅಯ್ಯೋ ಅಣ್ಣ, ಏನ್ ಮಾಡ್ದು ಅಂತದ್ದ? ಜೈಲ್ಗೆ ಹಾಕ ಅಂತದ್ದ? ಅತ್ಗೆ ಎಲ್ಲ ಇದ್ದೀರಾ ಅತ್ಗೆ? ಅಣ್ಣ ಇನ್ಯಾಕೆ ಜೈಲಿಗೆ ಹಾಕ್ಯಾರಂತೆ? ಇವ್ರು ಯಾರಪ್ಪ ಹಿಂಗ್ ಒಂದೇ ಸಮಕ್ಕೆ ಅಣ್ಣನ್ ಜೈಲ್ಗೆ ಹಾಕ್ಯವ್ರಂತೆ ಅಂತ ಅಳ್ತಾ ಬರ್ತಾ ಇದಾರೆ? ಇವರು? ಅಕ್ಕ, ಯಾರು ನೀವು? ಯಾಕೆ ಹಂಗ್ ಅಳ್ತಾ ಇದ್ದೀರಾ? ಅಯ್ಯೋ ನಮ್ಮ ಅತ್ತಿಗೆ ಎಲ್ಲಿ? ನೀನ್ ಯಾರೇ ನಮ್ಮನೆಗ ಇದೀಯಾ? ಅಕ್ಕ, ನಾನು ಈ ಮನೆ ಕೆಲಸ್ತಾಳು. ನೀವ್ ಯಾರು ಹೇಳಿ? ನೀವು ಸಾವುಕಾರ ಸಿದ್ದಪ್ಪ ಅವ್ರಿಗೆ ತಂಗಿ ಆಗ್ಬೇಕೇನು? ಹ್ಞೂ ಕಡೆ, ನಾನು ತಂಗಿ ಆಗ್ಬೇಕು. ನಮ್ಮ ಅಣ್ಣನ ಜೈಲಿಗೆ ಹಾಕ್ಯವ್ರೆ ಅಂತ ನಮ್ಮೂರಾಗ ಯಾರೋ ಹೇಳಿರು. ಅದಕ್ಕೇನೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಯಾಕೆ? ಎಲ್ಲೇ ನಮ್ಮತ್ತಿಗೆ ಎಲ್ಗೋದ್ರೆ? ಅಂದ್ರೆ ಜಯಮ್ಮರಂದ್ರೆ ನೀವೇ ತಾನೇ? ಹ್ಞೂ ಕಣೆ, ನಾನೇ ಕಣೆ ಜಯಮ್ಮ. ಸಾವುಕಾರ ಸಿದ್ದಪ್ಪನ ತಂಗಿ ನಾನೇನೆ. ಒಬ್ಳೆ ತಂಗಿ. ಯಾರ ಜೊತೆಗೆ ಹಂಗ್ ಮಾತಾಡ್ತಾ ಇದ್ದೀವಿ? ಯಾರು ಬಂದೇವ್ರಿ ಬಾಗ್ಲಾಗೆ? ಓ ಜಯ್ಯಿ ಇವಾಗ ಬಂದಿರಂಗಿದ್ದಾಳೆ. ಎಲ್ಲಾರನ್ನು ಕರ್ಕೊಂಡು ಹೋದ್ಮೇಲೆ ನಾನು ಕರಿಯಕ್ ಬಂದೇವಳೆ. ಕಣ್ಣೀರು ಸುರಿಸ್ಕೊಂಡು. ಯಮ್ಮ, ಯಾಕಮ್ಮ ಅಣ್ಣ ಇನ್ನ ಜೈಲ್ಗೆ ಹಾಕ್ಯವ್ರಂತೆ? ಯಾಕೆ? ಏನ್ ಮಾಡ್ದ ಅಂತದ್ದ? ನಮ್ಮೂರಾಗ ಯಾರ ಹಂಗಂದ್ರು, ನಿಮ್ಮ ಅಣ್ಣನ ಜೈಲಿಗೆ ಎಳ್ಕೊಂಡು ಹೋಗ್ಯಾರೆ ಪೊಲೀಸ್ನವರು ಅಂತಾನ. ಅದಕ್ಕೆ ನಾನು ಓಡೋಡ್ ಬಂದೆ, ಏನಾತಪ್ಪ ಅಂತಾನ. ಎಲ್ಲಿ ಹೊತ್ತಿಗೇನು ಕಾಣಿಸ್ತಾನೆ ಇಲ್ಲ. ಯಾಕಮ್ಮ ಅಣ್ಣನ ಜೈಲಿಗೆ ಹಾಕಿರೋದು? ಯಾಕೆ ಜಾತ್ರೆ ಬರ್ಲಿಲ್ಲ ಅಂತಂದ್ರೆ ನೀನೇನು ನನ್ನೇನು ಕರೆದಿದ್ದೀನಿ? ಅಲ್ಲ, ನಿಮ್ಮ ಅಣ್ಣ ಏನು, ನಿಮ್ಮ ಅತ್ತಿಗೇನು, ನಿನ್ನ ಅಳಿಯನು ಸಾಸೇನು ಎಲ್ಲಾನು ಕರ್ಕೊಂಡು ಹೋಗಿದ್ಯಾ. ನಾನು ಮಾತ್ರ ಕರೆದಿಲ್ಲ. ಕರೆದಲ್ಲ ಅದು ಹೆಂಗ್ ಬರೋಕ್ಕಾಗುತ್ತೆ? ಅಮ್ಮ ಎಂಬುದು ನಿನಗೆ ಒಂದು ಈಟನ ಇದ್ದಿದ್ರೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ದೆ ಜಾತ್ರೆಗೆ. ಅಲ್ಲಿ ಯಾರೋ ಬೈದೇವ್ರೆ, ನಿಮ್ಮ ಅಮ್ಮ ಯಾಕೆ ಬಂದಿಲ್ಲ ಅಂತ ಯಾರು ಕೇಳಿರ್ತಾರೆ. ಅದಕ್ಕೇನೆ ಇವಾಗ ಕಣ್ಣೀರು ಸುರಿಸ್ಕೊಂಡು ಬಾ ಜಾತ್ರೆಗೆ ಅಂತ ಕರಿಯಕ್ ಬಂದೇವಳು. ಈ ಕರೆದ್ರೆ ಬಂದ್ಬಿಡ್ತೀನಿ ನಾನು. ಸುಮ್ಮನೆ ಹೋಗು. ಕಣ್ಣೀರು ಹಾಕಿರೆ ಯಾರೂ ಕರ್ಗಾರಿಲ್ಲ ನಿನ್ ಕಣ್ಣೀರಿಗೆ. ಯಾರನ್ನ ಹೇಳ್ದಾಗ ಏನೋ ಇವಳಿಗೆ ಅಮ್ಮ ನೆನಪಾಗೋದು. ಮೊದ್ಲೇನೆ ಕರಿಬೇಕು ಅಮ್ಮನೂ ಜಾತ್ರೆಗೆ. ಜಾತ್ರೆ ಅಂದ್ರೆ ಇಷ್ಟ ಅಮ್ಮಗೆ ಎಂಬುದು ಗೊತ್ತೈತಿ ಇವಳಿಗೆ. ನೋಡು, ಒಂದ್ ಮಾತನ್ನು ಕರ್ದಿಲ್ಲ, ಇವಾಗ ಓಡ್ ಬಂದಿದ್ದಾಳೆ ಬಾರಮ್ಮ ಜಾತ್ರೆಗೆ ಅಂತಾನ. ನಾನು ಹೋದಸ ಆರ್ಕೆ ಮಾಡ್ಕೊಂಡಿದ್ದೆ. ನಿಮ್ಮೂರಾಗ ಜಾತ್ರೆ ಆಗಿತ್ತಲ್ಲ ರಂಗನಾಥ ಸ್ವಾಮಿದು. ಅವಾಗ 3 ವರ್ಷ ಬಂದು ಹೂವು ಹಾಕಿಸ್ತೀನಿ ಅಂತ ಹೇಳಿ ಆರ್ಕೆ ಮಾಡ್ಕೊಂಡಿದ್ದೆ. ಈ ವರ್ಷ ಜಾತ್ರೆ ಆದಾಗ ನೀನ್ ಹೇಳ್ತೀಯ, ಅವಾಗ ಹೋದಾಗ ಹಾಕ್ಸೋಣ ಅಂತಾನೆ ನಾನು ಸುಮ್ಮನಿದ್ದೆ. ಆದ್ರೆ ಜಾತ್ರೆಗೆ ನನ್ನೇ ಕರಿದಂಗ್ ಹೋಗಿದ್ಯಲ್ಲ ನೀನು. ಈಗ ಕರೆದ್ಬಿಟ್ರೆ ಬಂದ್ಬಿಡ್ತೀನ? ಬತ್ತೀನಿ, ಆದ್ರೆ ನಿನ್ನ ಮನೆಗೆ ಮಾತ್ರ ಬರಲ್ಲ. ಅಲ್ಲಿ ಇವಳು ವಿನೋದಮ್ಮ ಇದ್ದಾಳಲ್ಲ, ಅವ್ರ ಮನೆಗೆ ಹೋಗ್ತೀನಿ. ಅವಾಗ ಕೇಳ್ತಾರಲ್ಲ ಯಾರ, ನಿಮ್ಮಮ್ಮಯ್ಯ ನಿಮ್ಮ ಮನೆಗೆ ಯಾಕೆ ಬಂದಿಲ್ಲ ಅಂತಾನ. ಅವಾಗ ಹೇಳಿವಂತಿ, ನಮ್ಮ ಅಮ್ಮಯ್ಯನ ನಾನು ಕರೆದಿಲ್ಲ ಅಂತಾನ. ಹೋಗು, ಇವಾಗ ಏನ್ ಕಣ್ಣೀರು ಸುರಿಸ್ತೀಯ? ಕಣ್ಣೀರು ಸುರಿಸ್ತಾ ಇರ್ಕೇನೆ ನಾನು ಬರಲ್ಲ. ಅಲ್ಲ, ಮೊದ್ಲೇ ಕರಿಬೇಕಾಗಿತ್ತು. ಜಾತ್ರೆನ? ಅಯ್ಯೋರಮ್ಮ, ಅಣ್ಣನ್ ಜೈಲ್ಗೆ ಹಾಕ್ಯಾರ ಅಂತೇಳಿ ನಾನು ಯಾಕೆ ಏನು ಅಂತೇಳಿ ತಿಳ್ಕೊಂಡು ಹೋಗೋಣ ಅಂತ ಬಂದ್ರೆ ಇವಮ್ಮ ಏನಿದು ಜಾತ್ರೆ ಗೀತ್ರೆ ಅಂತ ಹೇಳ್ತೈತೆ. ಅಯ್ಯೋ, ಇದೇನಪ್ಪ ಇದು? ನನಗೆ ಏನು ಗೊತ್ತೇ ಆಗ್ತಿಲ್ಲ. ಇದ್ಯಾಕೆ ಹಿಂಗ್ ಮಾತಾಡ್ತೈತಿ? ಇವಮ್ಮ ಏನು ಗೊತ್ತಿಲ್ವೇನಪ್ಪ ಅಣ್ಣ ಇನ್ನ ಜೈಲ್ಗೆ ಹಾಕಿರೋದು? ಸದ್ಯ ಹೆಂಗೋ ಈ ಅಮ್ಮ ಬಂದು ನನ್ ಬಚಾವ್ ಮಾಡಿಳು. ಇಲ್ಲ ಅಂದ್ರೆ ಇನ್ನ ನನ್ನೇ ತಲೆ ತಿಂತಿದ್ಲು. ನನ್ನಿಂದನ ಅವ್ರ ಕಡೆಗೆ ತಿರುಗೈತಿ ಕಿವುಡು ಮುದ್ಕಿ. ಈ ಅಮ್ಮ ಏನ್ ಮಾತಾಡ್ತಾ ಇದೀಯ ನೀನು? ನಮ್ಮೂರಾಗಿನ್ನ ಇವಾಗಲ್ಲ ಜಾತ್ರೆ, ಇನ್ನ ಮುಂದಿನ ತಿಂಗಳು ಮಾಡ್ತಾರೆ. ಅವಾಗ ಕರಿತೀನಿ ಬರಿವಂತೆ, ಸುಮ್ಮನಿರು. ಇವಾಗ ಅಣ್ಣನ ಜೈಲಿಗೆ ಹಾಕ್ಯವ್ರಂತಲ್ಲ, ಯಾಕೆ ಅಂತ ನಾ ಕೇಳ್ಕೊಂಡು ಹೋಗಕ್ ಬಂದಿದ್ದು. ಏಯ್, ನನಗೆ ಯಾವಾಗಲೇ ಹೇಳ್ದೆ ನೀನು? ನನಗೆ ಹೇಳಿದ್ದೆ ನಾನು ಬತ್ತಿದ್ದೆ. ನಿಮ್ಮ ಅಣ್ಣನೂ ಹೇಳಿಲ್ಲ ಹಿಂಗೆ ಜಯಂ ಬಂದಿದ್ಲು ಜಾತ್ರೆ ಕರಿಯಕ್ಕೆ ಅಂತಾನ. ಅವನು ಹೇಳಿಲ್ಲ, ನಿಮ್ಮ ಅತ್ತಿಗೆ ಅವಳ ಇದ್ದಾಳಲ್ಲ ಕರೆ ಮಾಡಿ, ಅವಳು ಹೇಳಿಲ್ಲ ನನಗೆ. ಎಲ್ಲರೂ ನಿಮ್ಮೂರಿಗೆ ಬಂದೇವ್ರೆ ಜಾತ್ರೆಗೆ, ಆದ್ರೆ ನನಗೆ ಮಾತ್ರ ಏನು ಹೇಳಿಲ್ಲ. ನೋಡು, ನೀನು ಇವಾಗ ಬಂದಿದ್ಯ ಜಾತ್ರೆಗೆ ಬಾರಮ್ಮ ಅಂತಾನ. ಹೋಗು, ನಾನು ಬರಲ್ಲ. ಏಯ್, ಮನೆ ಕೆಲಸದವಳೆ, ಏನೇ ನಿನ್ನ ಹೆಸರು? ಇದು ಯಾಕೆ ಇವಮ್ಮ ಹಿಂಗ್ ಮಾತಾಡ್ತೈತಿ? ಅಯ್ಯೋ ಅಕ್ಕವ್ರೆ, ಆ ಅಜ್ಜಿ ಕಿವೆ ಕೇಳಿಸಲ್ವಲ್ಲ. ನಾನಿವಾಗ ತಾನೇನೆ ಎಲ್ಗೋದ್ರು, ನಮ್ಮ ಮಗ ಎಲ್ಗೋದ, ಎಲ್ಲರೂ ಎಲ್ಗೋದ್ರು ಅಂತ ಕೇಳ್ತು. ಸಾವುಕಾರ ಸಿದ್ದಪ್ಪರ್ನ ಜೈಲಿಗೆ ಹಾಕ್ಯಾರೆ ಅಂತ ಹೇಳಿದಕ್ಕೆ ಅದು ಜಯ್ಯಮ್ಮರೂರ ಜಾತ್ರೆಗೆ ಹೋಗ್ಯಾರೆ ಅಂತ ತಿಳ್ಕೊಂಡೈತಿ. ಅದಕ್ಕೆ ಹಿಂಗ್ ಮಾತಾಡ್ತೈತಿ. ನೀವೇನೇ ಹತ್ರಕ್ಕೆ ಹೋಗಿ ಒಂದಿಟ ಹೇಳ್ರಿ ಕಿವೇಕೆ ಜೋರಾಗಿ. ಅವಜ್ಜಿಗೆ ಗೊತ್ತಿಲ್ಲ ಸಾವುಕಾರ ಸಿದ್ದಪ್ಪರ್ನ ಜೈಲಿಗೆ ಹಾಕಿರೋದು, ಅದಕ್ಕೆ ಹಿಂಗ್ ಮಾತಾಡ್ತೈತಿ. ಓ ಹೌದೇನು? ಇವಮ್ಮಗೆ ಗೊತ್ತಿಲ್ವಾ ಅಣ್ಣ ಇನ್ನು ಜೈಲಿಗೆ ಹಾಕಿರೋದು? ಅಯ್ಯೋ, ಇದು ಕಿವೆ ಕೇಳಿಸಲ್ಲ, ಏನೂ ಇಲ್ಲ. ಉಮ್ತೈತೈತಿ. ಯಾರ ಮಂತಕನ ಹೋಗಿ ಸುಮ್ಮನೆ ಕುಕ್ಕಾಮುತ್ತಿ. ಮನೆಗೆ ಏನ್ ನಡೆಯುತ್ತೆ, ಏನ್ ಬಿಡುತ್ತೆ, ಯಾರು ಬರ್ತಾರೆ ಎಂಬುದು ಏನು ಗೊತ್ತಾಗಲ್ಲ. ಯಾರನ್ನ ಇಲ್ದೇ ಇದ್ದಾಗ ಎಗರಾಡ್ತೈತಿ. ನೋಡು, ಮಗ ಜೈಲಿಗೆ ಹೋಗಿರೋದು ಇದಕ್ಕೆ ಗೊತ್ತೇ ಇಲ್ಲ. ನೀನ್ ಹತ್ರಕ್ಕೆ ಬಂದು ಕರೆದು ಅಷ್ಟೇನೆ, ದೂರ ನಿಂತ್ಕೊಂಡು ಕರೆದು ಅಷ್ಟೇನೆ. ನಾನು ಬರಲ್ಲ ಅಂದ್ರೆ ಬರಲ್ಲ, ಸುಮ್ಮನೆ ಹೋಗು ನೀನು. ಬಂದೇವ್ರಲ್ಲ ನಿಮ್ಮ ಅಣ್ಣಯ್ಯ, ನಿಮ್ಮ ಅತ್ತಿಗೆ, ನಿನ್ನ ಅಳಿಯನು ಸೊಸೆನು. ಹೋಗು, ನಾನು ಬತ್ತೀನಿ, ಆದ್ರೆ ನೀನು ಮನೆಗೆ ಬರಲ್ಲ. ಹೋಗು, ಬಂದು ಹೂವು ಹಾಕ್ಸಿ ಬತ್ತೀನಿ ರಂಗನಾಥ ಸ್ವಾಮಿಗೆ. ಅವಿನೋದಮ್ಮರ ಮನೆಗೆ ಹೋಗಿ ಉಂಡು ಬತ್ತೀನಿ.
ನೀನೇನ್ ಕರೀದಿದ್ರೆ ಹೊಟ್ಟೆ ಹೊತ್ತು ನನಗೇನು ಯಾರು ಬೇರೆ ಇಲ್ಲ ಅನ್ಕೊಂಡಿದ್ಯಾ ಕರಿಯಾರು ಹೋಗೆ ಸುಮ್ಮನೆ ಇವಾಗ ಬಂದೇವಳು ಕರಿಯಕ್ಕೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕತೆ ಇನ್ನೂ ಮುಂದುವರಿಯುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.